ಇವತ್ತು ಮಲ್ಲಿಗೆ ಹೂವಿನ ಥರ ಮೆತ್ತಗ ಹಂಗೆ ಬಾಯಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಥರ ಕರಗಬೇಕು ನೋಡ್ರಿ. ಆ ರೀತಿ ಮೆತ್ತನೆ ಸಾಫ್ಟಾಗಿರುವಂಥ ಇಡ್ಲಿ ಮಾಡೋಣ ಬನ್ನಿರಿ. ಹೋಟೆಲ್ಗಿಂತ ಅಗದಿ ರುಚಿಯಾಗಿ ಹೇಗೆ ಮಾಡಬೇಕು ಅಂತ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅಂತ ಟಿಪ್ಸ್ಗಳನ್ನು ಕೂಡ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮಿಸ್ ಮಾಡಬೇಡ್ರಿ. ಇದ್ರ ಜೊತೆ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಕೂಡ ಮಾಡಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಯಾವಾಗ ಬೇಕಾದರೂ ನಿಮ್ಮ ಇಡ್ಲಿ ಸಾಫ್ಟಾಗಿ ಬರ್ತಾವು. ಬನ್ನಿ ನೋಡೋಣ, ಶುರು ಮಾಡೋಣ. ಅಳತೆ ಪ್ರಕಾರ ಒಂದು ಗ್ಲಾಸನ್ನು ತಗೊಳ್ರಿ. ಇಲ್ಲಿ ಒಂದು ಗ್ಲಾಸು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಉದ್ದಿನ ಕಾಳುಗಳಿದ್ರೂ ಹಾಕೋಬೋದು, ಅದು ತುಂಬ ಚೆನ್ನಾಗಿ ಬರ್ತೈತಿ. ಇಲ್ಲಿ ಅರ್ಧ ಗ್ಲಾಸ್ನಷ್ಟು ಸಾಬುದಾನ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು 2 ಸಾರಿ ಸ್ವಚ್ಛವಾಗಿ ತೊಳ್ಕೊಬೇಕು ನೋಡ್ರಿ. ಸ್ವಚ್ಛವಾಗಿ ತೊಳ್ಕೊಂಡಾದ್ಮೇಲೆ ಇದನ್ನು ಕಾಳುಗಳು ಮುನುಗುವಷ್ಟು ನೀರನ್ನು ಹಾಕಿ ಇದನ್ನು 6 ತಾಸು ನೆನೆಲಿಡ್ಬೇಕು ನೋಡ್ರಿ. ಬರೋಬ್ಬರಿ 6 ತಾಸು ಇದನ್ನು ನೆನೆಸ್ಬೇಕು ನೋಡ್ರಿ. ನೆಕ್ಸ್ಟು ಅದೇ ಗ್ಲಾಸ್ ಅಳತೆ ಪ್ರಕಾರ 3 ಗ್ಲಾಸು ನಾನು ಇಡ್ಲಿ ಅಕ್ಕಿ ಅಂತಲೂ ಸಿಗುತ್ತೆ ಮಾರ್ಕೆಟಲ್ಲಿ. ಅದು ಸಿಗದೇ ಇದ್ದಾಗ ನಾವು ಕಾಮನ್ನಾಗಿ ನಾಷ್ಟಕ್ಕೆ ಬಳಸುವಂಥ ಅಕ್ಕಿನೂ ಕೂಡ ಹಾಕೋಬೋದು. ಇಲ್ಲಿ 3 ಗ್ಲಾಸಷ್ಟು ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹೊರಗಡೆ ರವಾನ ಬಳಸ್ತಾ ಇಲ್ಲ. ಅಕ್ಕಿಯನ್ನು ಹಾಕಿ ಇದನ್ನು ಕೂಡ 2 ಸಲ ಸ್ವಚ್ಛವಾಗಿ ತೊಳ್ಕೊಳ್ರಿ. ವಾಶ್ ಮಾಡಿದ ಮೇಲೆ ಇದನ್ನು ಕೂಡ 6 ತಾಸು ನೆನೆಯಲಿಡಬೇಕು. ಉದ್ದಿನಬೇಳೆ ಅಕ್ಕಿನ ಸಪ್ರೇಟಾಗಿ ಈ ರೀತಿ ನಾವು ನೆನೆಸಬೇಕು. 6 ತಾಸು ಆದಮೇಲೆ ನಾವೇನು ಮಿಕ್ಸರ್ಗೆ ಹಾಕ್ತಿರ್ತೀವಲ್ಲ, ರುಬ್ಕೊಳ್ತಿರ್ತೀವಲ್ಲ, ಆಗ ಅರ್ಧ ಲೋಟದಷ್ಟು ಅವಲಕ್ಕಿನ ನಾವು ನೆನೆಯಲಿಡಬೇಕು. ಇದು ತೆಳುವಾದ ಅವಲಕ್ಕಿ ಇದ್ರೆ ಪಟ್ನ ನೆನೀತೈತಿ. ದಪ್ಪ ಅವಲಕ್ಕಿ ಏನಾದರೂ ನೀವು ಹಾಕಾಕತ್ತಿದ್ರೆ ಅದನ್ನು ಮೊದಲೇ ಅಕ್ಕಿ ಜೊತೆ ಅಥವಾ ಉದ್ದಿನಬೇಳೆ ಜೊತೆ ನೆನೆಸಿಡಬೇಕಾಗತ್ತೆ. ಈ ರೀತಿ ಅವಲಕ್ಕಿ ನೆನೆಸ್ಕೊಂಡು ನಾನು ಉದ್ದಿನಬೇಳೆ ಜೊತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಗ್ರೈಂಡ್ ಮಾಡ್ಕೊಳ್ಳುವಾಗ ನೀವು ಆದಷ್ಟು ಕೋಲ್ಡ್ ನೀರನ್ನು ಅಥವಾ ಐಸ್ ಕ್ಯೂಬ್ಗಳನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಹಿಟ್ಟು ಫರ್ಮೆಟ್ ಆಗಲಿಕ್ಕೆ ಚೆನ್ನಾಗಿ ಯೂಸ್ ಆಗ್ತತಿ ಕೋಲ್ಡ್ ನೀರು ಹಾಕೋದ್ರಿಂದ. ಇಡ್ಲಿ ಬ್ಯಾಟರ್ ಈ ರೀತಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತಾ ಇರಬೇಕು, ಸಾಫ್ಟಾಗಿರಬೇಕು. ಚೆನ್ನಾಗಿ ರುಬ್ಕೊಳ್ಳಿ. ಇದಾದಮೇಲೆ ನಾನು ಅಕ್ಕಿ ನೆನೆಸಿಟ್ಟಿದ್ನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಅಕ್ಕಿ ಕೂಡ ರುಬ್ಬಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಇಡ್ಲಿ ಬ್ಯಾಟರ್ ಈ ರೀತಿ ನೈಸಾಗಿ ಸಾಫ್ಟಾಗಿರ್ಬೇಕು ನೋಡ್ರಿ. ಮುಟ್ಟಿದ್ರೆ ಒಂಚೂರು ಕಾಳು ಥರ ಏನು ಹತ್ತಬಾರ್ದು, ಸಾಫ್ಟಾಗಿ ರುಬ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಫರ್ಮೆಟ್ ಮಾಡಲಿಕ್ಕೆ 8 ಅಥವಾ 10 ತಾಸನ್ನು ಇಡಬೇಕಾಗತ್ತೆ. ಇದು ವಾರ್ಮ್ ಜಾಗದೊಳಗೆ ಇಡ್ರಿ, ಚಲೋ ಅನಿಸುತ್ತೆ. ಚೆಂದಾಗಿ ಪಫಿ ಥರ ಉಬ್ಬಿ ಬಂದಿರ್ತೈತಿ ಹಿಟ್ಟು, ಮಸ್ತಾಗತ್ತೆ. ಈಗ ಚಟ್ನಿಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ಅರ್ಧ ಕಪ್ನಷ್ಟು ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ಪುಟಾಣಿ, ಆಮೇಲೆ 1/4 ಕಪ್ನಷ್ಟು ಶೇಂಗಾ ಕಾಳು ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ 3 ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ ಮತ್ತು ರುಚಿಗೆ ಉಪ್ಪು. ಅದರ ಜೊತೆಗೆ ಸ್ವಲ್ಪ ಒಂದು ಏಲಕ್ಕಿನ ಯೂಸ್ ಮಾಡಿದ್ದೀನಿ. ಏಲಕ್ಕಿ ಚಟ್ನಿಗೆ ಹಾಕೋದ್ರಿಂದ ಫ್ಲೇವರ್ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಭಾಳತ್ತಾದ್ಮೇಲೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಟ್ರೈ ಮಾಡಿರಿ. ಈ ಚಟ್ನಿಗೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಇದಕ್ಕೆ ಎಣ್ಣೆ ತಡಕವನ್ನು ಹಾಕಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿರುತ್ತೆ ಚಟ್ನಿ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಸಿಗುತ್ತಲ್ಲ, ಅದೇ ರೀತಿಯಾದ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನೋಡಿ, ಈ ರೀತಿಯಾಗಿ ಹಿಟ್ಟು ಫಾರ್ಮೆಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಫ್ಲಫಿ ಥರ ಉಬ್ಬಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ. ಈಗ ನಾವು ಇಡ್ಲಿ ಪಾತ್ರೆನ ರೆಡಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈಗ ಎಲ್ಲದಕ್ಕೂ ಚೆನ್ನಾಗಿ ಹಾಕ್ಕೊಳ್ಳೋಣ. ಒಂದೇ ಥರ ಈಕ್ವಲಾಗಿ ಹಾಕ್ಕೊಳ್ಳಿ. ಮೊದಲು ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡಾದಮೇಲೆ ಪಾತ್ರೆಗಳನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು 10 ನಿಮಿಷ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಬೇಕಿದ್ದರೆ ಈ ರೆಸಿಪಿ ಟ್ರೈ ಮಾಡಿರಿ. ನಾನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ಲ ಅದನ್ನು ಹಾಕಿ ಟ್ರೈ ಮಾಡಿರಿ. ತುಂಬ ಚೆನ್ನಾಗಿ ಬರ್ತಾವೆ ಇಡ್ಲಿ.
ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇವತ್ತು ಕೂಡ ಈ ರೆಸಿಪಿನ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇಡ್ಲಿ, ತುಂಬ ಮೆತ್ತಗಾಗ್ಯಾವು, ಬೆಣ್ಣೆ ಥರ ಬಾಯಲ್ಲಿ ಇಟ್ಕೊಂಡ್ರೆ ಕರಿ ಹೋಗ್ತಾವೆ ನೋಡಿರಿ, ಅಷ್ಟು ಮೆತ್ತಗಾಗ್ಯಾವು. ರೆಸಿಪಿ ಇಷ್ಟ ಆಗಿದ್ದರೆ ಹೀಗೆ ಟ್ರೈ ಮಾಡಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.